ಚಟನೆ ಆಗಿದ್ರು ಕೂಡ. ಆಲ್ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಂಗ್ರೆಸ್ನ ಎಲ್ಲ 5 ಅಭ್ಯರ್ಥಿಗಳು ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ, 100ಕ್ಕೆ 1000% ಅಂತ ಕೆಎನ್ ರಾಜಣ್ಣ ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ಗೆ ವೋಟ್ ಲ್ಯಾಪ್ಸ್ ಆತಂಕ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಚುನಾವಣಾಧಿಕಾರಿ ಸೂಚನೆಯಂತೆ ವೋಟ್ ಹಾಕ್ತಾರೆ ಅನ್ನುವಂಥದ್ದನ್ನ ಕೆಎನ್ ರಾಜಣ್ಣ ಹೇಳಿದ್ದಾರೆ. ವೋಟ್ ಲ್ಯಾಪ್ಸ್ ಆಗದಂತೆ ಬಹಳ ಎಚ್ಚರಿಕೆ ವಹಿಸಿದ್ದೇವೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಏನ್ ಹೇಳಿದ್ರು ಕೆಎನ್ ರಾಜಣ್ಣ ನೋಡೋಣ. ನೋಡಿ, ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ಬೇಗನೆ ಬಂದು ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹುರಿದುಂಬಿಸುವ ಕೆಲಸ ಮಾಡಿದ್ರು. ಹಾಗೆಯೇ ಶಾಸಕರುಗಳ ಜೊತೆ ಮಾತನಾಡಿದ್ರು. ಜೊತೆಗೆ ಕೆಎನ್ ರಾಜಣ್ಣ ಅವರು ಮಾಧ್ಯಮಗಳಿಗೆ ಬಂದು ಮಾತನಾಡಿದ್ರು. ಏನು ಸಮಸ್ಯೆ ಇಲ್ಲ ಅಂತ ಒಳ್ಳೆ ಮೂಡಲಿದ್ರು ಕೆಎನ್ ರಾಜಣ್ಣ, ಆರಾಮಾಗಿ ಖುಷಿಯಾಗಿದ್ರು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ತಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಬಿಜೆಪಿನವರು ಒಬ್ಬೊಬ್ಬರಿಗೆ 28 ಅಷ್ಟೇ ಅಲ್ಲ, ಹೆಚ್ಚುವರಿ ಮತಗಳನ್ನು ಹಾಕಿಸ್ಕೊಂಡಿದ್ದಾರೆ. ಯಾಕಂದ್ರೆ ತಮ್ಮ 2 ಅಭ್ಯರ್ಥಿಗಳು ಗೆಲ್ಲೋದು ಬಹಳ ಮುಖ್ಯ ಆಗತ್ತೆ ಅಂತ ಏನ್ ಹೇಳಿದ್ರು ರಾಜಣ್ಣ ನೋಡೋಣ. ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಶಿವಗಂಗ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅಂತಿಮವಾಗಿ ಮತದಾನ ಮಾಡಿದಿರಿ, ಕಾಂಗ್ರೆಸ್ 5 ಅಭ್ಯರ್ಥಿಗಳು ಗೆಲ್ತಾವ ಅನ್ನೋ ವಿಶ್ವಾಸ ಇದೆ? 100ಕ್ಕೆ 5 ಅಭ್ಯರ್ಥಿಗಳು ಗೆಲ್ತೀವಿ, 100ಕ್ಕೆ ಗೆಲ್ತೀವಿ. 5 ಅಷ್ಟು ಮತಗಳಿದಾವೆ, ಯಾವ ಮತಗಳು ಅಡ್ಡದ ಮತದಾನ ಆಗಿಲ್ಲ ಅನ್ನೋದು ವಿಶ್ವಾಸ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಲ್ಲ, ಯಾಕೆಂದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಶಾಸಕರೇ ಇರೋದು. ಆದ್ರಿಂದ 5ಕ್ಕೆ 5 ನಮ್ಮಲ್ಲಿ ಇರೋಂಥ ಸೀಟ್ನಲ್ಲಿ ನಾವು 5ಕ್ಕೆ 5 ಗೆಲ್ತೀವಿ. ಜೆಡಿಎಸ್ ಕೂಡ ಅಭ್ಯರ್ಥಿನ ಹಾಕಿದೆ, ಕೂಡ ಮತಗಳ ಕೊರತೆ ಇದೆ, ಅವರು ಆತ್ಮಸಾಕ್ಷಿ ಮತಗಳು ಬರ್ತವೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರು. ಅವ್ರ ಆತ್ಮಸಾಕ್ಷಿ ಅವ್ರವ್ ಹಾಕ್ಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಅವರು, ನಮ್ದು ಬೇಡ, ನಮ್ಮ ಪಾರ್ಟಿ ದುಡ್ಡು ಅವ್ರದ್ದು ಆತ್ಮಸಾಕ್ಷಿ ಪ್ರಕಾರ ಅವ್ರ ಮತಗಳನ್ನ ತಗೊಂಡ್ರೆ ಸಾಕು. ಜೆಡಿಎಸ್ ಮತಗಳು ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಬರ್ತವೆ ಅನ್ನುವಂಥದ್ದು. ಒಟ್ಟು ನಮ್ಮಲ್ಲೇ ಸಾಕಷ್ಟು ಮತಗಳಿದೆ, ಸುಮಾರು 140 ಮತಗಳಿದೆ. ಆದ ಕಾರಣ ನಮಗೆ ಅವರ ಮತಗಳ ಅವಶ್ಯಕತೆ ಬರೋದಿಲ್ಲ. ಅದ್ರ ಮೇಲೆ ಅವ್ರು ಹಾಕಿದ್ರೆ ನಮ್ಮ ಪ್ರೀತಿ ಸಂತೋಷ, ನಮ್ಮ ಸರ್ಕಾರದ ಆಡಳಿತ ವೈಖರಿ ನೋಡಿ ಹಾಕಿದ್ರೆ ಸ್ವಾಗತ ಮಾಡ್ತೀನಿ. ಜಿಟಿ ದೇವೇಗೌಡರು, ಶಿವರಾಮ್ ಹೆಬ್ಬಾರ್ ಅವರು, ಎಸ್ ಟಿ ಸೋಮಶೇಖರ್ ಅವರು ಆತ್ಮಸಾಕ್ಷಿ ಮತಗಳನ್ನ ಹಾಕಿದ್ದಾರೆ. ಆತ್ಮಸಾಕ್ಷಿ ಅವರೇ ಬಿಟ್ಟಿದ್ದಲ್ಲ, ಅವ್ರದ್ದು ಆತ್ಮದ್ದಲ್ಲ, ಹಾಕಿದ್ರು ಉತ್ತಮ, ಆರೋಗ್ಯಕ್ಕೆ ಒಳ್ಳೆ ಬೆಳವಣಿಗೆ. ಇದಿಷ್ಟು ಶಾಸಕರಾದಂತಹ ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಶಿವಗಂಗ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪರಿಷತ್ ಜಿದ್ದಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಇದ್ದಾರೆ. ಸುರೇಶ್, ನಿನ್ನೆ ಇದ್ದಂತಹ ಚಿತ್ರಣವೇ ಬೇರೆ, ಈಗ ಮಧ್ಯಾಹ್ನ 12 ಕಾಲಷ್ಟೊತ್ತಿಗೆ ಇರತಕ್ಕಂತಹ ಚಿತ್ರಣವೇ ಸ್ವಲ್ಪ ವಿಭಿನ್ನ. ಯಾಕಂತಂದ್ರೆ ಬಿಜೆಪಿ ತನ್ನ 2 ಕ್ಯಾಂಡಿಡೇಟ್ಗಳಿಗೆ ಹೆಚ್ಚುವರಿ ಮತಗಳನ್ನು ಹಾಕಿಸಿಕೊಂಡಿದೆ ಅಂತ ಕೆಎನ್ ರಾಜಣ್ಣ ಹೇಳಿದ್ರು. ಅಲ್ಲಿಗೆ ಜೆಡಿಎಸ್ಗೆ ಮತ್ತಷ್ಟು ಮತಗಳ ಕೊರತೆ ಅನ್ನೋದು ಬಹಳ ಸ್ಪಷ್ಟ. ಸೊ ವಿಧಾನ ಪರಿಷತ್ ಚುನಾವಣಾ ಅಖಾಡ ಯಾವ ರೀತಿಯಲ್ಲಿ ರಂಗೇರಿದೆ, ಎಷ್ಟು ಜನ ಬಂದು ವೋಟ್ ಮಾಡಿದ್ದಾರೆ, ಇನ್ನು ಡಿಸಿಎಂ ಪರಮೇಶ್ವರ್ ಅವರು ಕೂಡ ಬರೋದು ಬಾಕಿ ಇದೆ ಅಂತ ಅನ್ಸುತ್ತೆ. ಆ ಕುರಿತು ಏನ್ ಅಪ್ಡೇಟ್ ಇದೆ, ಒಟ್ಟು ಅಖಾಡ ಯಾವ ರೀತಿ ರಂಗೇರಿದೆ ಸುರೇಶ್? ಶ್ರೀಲಕ್ಷ್ಮಿ, ಪರಿಷತ್ ಚುನಾವಣೆ ಅಖಾಡ ಬೆಳಗ್ಗೆ 9 ಗಂಟೆಯಿಂದನೇ ಬಹಳ ರಂಗೇರಿರ್ತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಬಹಳ ಕುತೂಹಲ ಮೂಡಿಸಿದಂತ ಜಿಟಿ ದೇವೇಗೌಡರು ಕೂಡ ಬಂದು ಮತದಾನ ಮಾಡೋಗಿದ್ದಾರೆ. ಅದು ಕೂಡ ಜೆಡಿಎಸ್ ಶಾಸಕರ ಜೊತೆಗೂ ಬಂದಿಲ್ಲ, ಕಾಂಗ್ರೆಸ್ ಶಾಸಕರ ಜೊತೆಗೂ ಬಂದಿಲ್ಲ, ಒಬ್ಬರೇ ಬಂದು ಏಕಾಂಗಿಯಾಗಿ ಬಂದು ಮತವನ್ನು ಚಲಾಯಿಸಿ ಹೋಗಿದ್ದಾರೆ. ಅದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಜಿಟಿ ದೇವೇಗೌಡರ ಮತ ಯಾರ ಕಡೆ ಹೋಗಿದೆ ಅಂತಕ್ಕಂಥದ್ದು ಸಹಜವಾಗಿ ಜೆಡಿಎಸ್ಗೆ ಆತಂಕ. ಯಾಕೆಂದ್ರೆ ಜೆಡಿಎಸ್ನವರು ಮುಂಚೆನೇ ಜಿಟಿ ದೇವೇಗೌಡರ ಮತವನ್ನ ನಮ್ಮ ಜೆಡಿಎಸ್ ಅಭ್ಯರ್ಥಿಯಾದಂತಹ ಗೋವಿಂದರಾಜ್ ಅವರಿಗೆ ಮಾಡಬೇಕು ಅಂತ ಹೇಳಿ ಖುದ್ದು ಕುಮಾರಸ್ವಾಮಿ, ದೇವೇಗೌಡರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಆದ್ರೆ ಆ ಮನವಿಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗಿರುವಂತಹ ಮಾಹಿತಿ. ಸೊ ಹೀಗಾಗಿ ಜಿಟಿ ದೇವೇಗೌಡರ ಮತ ಕಾಂಗ್ರೆಸ್ ಪಾಲಾಗಿರುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು. ಸದ್ಯ ಅವರ ಮತದಾನ ಗೌಪ್ಯತೆ ಆದ್ರೆ ಇದೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಹೋಗಿದೆ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜೆಡಿಎಸ್ನ ಶಾಸಕರು ಈಗಷ್ಟೇ ಸುಮಾರು ಒಂದು 10 ನಿಮಿಷಗಳ ಕಾಲ ಆಯಿತು, 10 ನಿಮಿಷಗಳ ಅಂತರದಲ್ಲಿ ಈಗಷ್ಟೇ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ರೆಸಾರ್ಟ್ ನಿಂದನ ಎಲ್ಲಾ 17 ಶಾಸಕರು ಕೂಡ ಈಗ ಬಂದಿರತಕ್ಕಂಥದ್ದು. ಈಗಾಗಲೇ ಸುರೇಶ್ ಬಾಬು ಏನಿದ್ದಾರೆ ಜೆಡಿಎಸ್ ಶಾಸಕಾಂಗ ನಾಯಕ, ಅವರ ನೇತೃತ್ವದಲ್ಲಿ ಹೋಗಿ ಮತವನ್ನ ಚಲಾಯಿಸಕ್ಕೆ ಹೋಗಿದ್ದಾರೆ. ಈಗ ಎಲ್ಲರೂ ಕೂಡ ನನ್ನ ಮತ ಕೇಂದ್ರದ ಒಳಗಡೆಗೆ ಇದ್ದಾರೆ. ಸದ್ಯ ಈಗ ಮತದಾನವನ್ನು ಮುಗಿಸಿ ಬಂದ್ರೆ ಅಲ್ಲಿಗೆ ಅವರು 17 ಶಾಸಕರ ಜೆಡಿಎಸ್ ಮತಗಳು ಕರೆಕ್ಟಾಗಿ ಬೀಳ್ತವೆ. ಆದ್ರೆ ಉಳಿದಂತ ಮತಗಳಿದೆಯಲ್ಲ, ಅದನ್ನು ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇರುವಂತಹ ಒಂದಷ್ಟು ಕುತೂಹಲ. ಯಾಕೆಂತಂದ್ರೆ ಬಿಜೆಪಿಯಿಂದನ ಆಗಿರತಕ್ಕಂತಹ 3 ಮತಗಳು 17 3 20 ಆಗುತ್ತೆ. ಸೊ ಈಗ ನೋಡೋದಾದ್ರೆ 20 ಪ್ಲಸ್ 1 21 ಮತಗಳು ಮಾತ್ರ ಜೆಡಿಎಸ್ ಪಾಲಾಗುತ್ತೆ. ಸುಮಾರು 5 ರಿಂದ 6ಕ್ಕೂ ಹೆಚ್ಚು ಮತಗಳು ಈಗ ಶಾರ್ಟೇಜ್ ಆಗುತ್ತೆ ಅಂತಕ್ಕಂಥದ್ದು ಈಗಿರ್ತಕ್ಕಂತಹ ಮಾಹಿತಿ. ಯಾಕೆಂತಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ
ಇರ್ತಕ್ಕಂತಹ ಮತಗಳ ಹೆಚ್ಚುವರಿ ಮತಗಳನ್ನೇ ಕೇವಲ ನಂಬಿಕೊಂಡು ಜೆಡಿಎಸ್ನವರು ವೋಟ್ ಮಾಡಿದ್ರು, ಏನೋ ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡಿದ್ರು. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಕೆಲವರನ್ನ ಆತ್ಮವಿಶ್ವಾಸದ ಮತಗಳನ್ನ ಕೇಳಿದ್ದೇವೆ ಅಂತಕ್ಕಂಥದ್ದು ಒಂದಷ್ಟು ಕ್ಯಾಂಡಿಡೇಟ್ ಆದಂತಹ ಗೋವಿಂದರಾಜ್ ಅವರು ಹೇಳಿದ್ರು. ಆದ್ರೆ ಆ ಮತ ಆಗಿದ್ಯಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದ್ರೆ ಇಲ್ಲಿ ಕ್ರಾಸ್ ವೋಟ್ ಆಗೋದಕ್ಕೆ ಕಾಂಗ್ರೆಸ್ನವರು ಎಲ್ಲಿಯೂ ಕೂಡ ಒಂದು ಸಣ್ಣ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಏಕೆಂತಂದ್ರೆ ಎಲ್ಲರಿಗೂ ಮುಂಚೆ ಅಂದ್ರೆ ಅಡ್ವಾನ್ಸ್ ಆಗಿ 3 ದಿನಗಳ ಮುಂಚೆ ಬಿಡದಲ್ಲಿ ಇರತಕ್ಕಂತಹ ವಂಡರ್ಲಾ ಏನಿದೆ, ರೆಸಾರ್ಟ್ ಏನಿದೆ, ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಅಡ್ಡ ಮತದಂತ ಆತಂಕದಿಂದಲೇ ವಿನಯ್ ಕಾರ್ತಿಕ್ ಅವರನ್ನು ಗೆಲ್ಲಿಸಿಕೊಳ್ಳಬೇಕಾದಂತಹ ಸವಾಲಿಗೆ ಬಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಎಲ್ಲಿಯೂ ಕೂಡ ಅಡ್ಡ ಮತದಾನ ಆಗಬಾರದು, ಮತ್ತೆ ನಮ್ಮ ಶಾಸಕರು ಎಲ್ಲಿಯೂ ಕೂಡ ಜೆಡಿಎಸ್ಗೆ ಕೈತಪ್ಪಿಯೂ ಕೂಡ ಮತ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ರು. ನಮ್ಮ ಶಾಸಕ ಸುರೇಶ್ ಬಾಬು ಅವರು ಇದ್ದಾರೆ, ಜೆಡಿಎಸ್ ಶಾಸಕಾಂಗ ನಾಯಕರು, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗ ಸುರೇಶ್ ಬಾಬು ಸರ್, ಲೆಕ್ಕಾಚಾರದಲ್ಲಿ ಈಗ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಮತ್ತೆ ಗೆಲ್ಲುವಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ? ಈಗ ನಮ್ದು ಆತ್ಮಸಾಕ್ಷಿ ಮತ, ನಮ್ಮ ಪಾರ್ಟಿದ 18 ಮತಗಳು ಮತ್ತೆ ಬಿಜೆಪಿ ಹೆಚ್ಚುವರಿ ಮತಗಳು ಎಲ್ಲದನ್ನು ಕೂಡ ಈಗ ನಾವು ಹಾಕಂತ ಕೆಲಸ ಆಗಿದೆ. ಖಂಡಿತ ಇದರಲ್ಲಿ ನಮಗೆ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಬಿಜೆಪಿ ಪ್ಲಸ್ ಜೆಡಿಎಸ್ ಎಷ್ಟು ಮತಗಳಿಗೆ ನಿಮಗೆ ಬಂದಿದೆ? 18 ಪ್ಲಸ್ ಬಿಜೆಪಿದು 5 ಮತಗಳನ್ನ ಅದೊಂದು ಮಾಡಕ್ಕೆ ಪ್ಲಾನ್ ಮಾಡಿದೆ. ಉಳಿದ ಮತಗಳು ಆತ್ಮವಿಶ್ವಾಸದ ಮತಗಳು ಅಂತ ಹೇಳ್ತಾ ಇದ್ದೀರಿ. ನಿರೀಕ್ಷೆನಲ್ಲಿದ್ದೀವಿ. ಕಾರ್ತಿಕ್ ಅವರನ್ನ ಬಹಳ ಸವಾಲಾಗಿ ತಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿಲ್ಸ್ಕೊಂಡಿರ್ತಕ್ಕಂಥದ್ದು, ಅವರು ವೈಯಕ್ತಿಕವಾಗಿ ತಗೊಂಡಿದ್ದಾರೆ. ಸೊ ಹೀಗಾಗಿ ಈ ಪ್ರಶ್ನೆ, ನಿಮ್ಗೆ ವಿಶ್ವಾಸ ಇದೆಯಾ ಸರ್ ತಮ್ಮ ಕ್ಯಾಂಡಿಡೇಟ್ ಗೆಲ್ಸ್ಕೊಳ್ಳೋಕೆ? ಒಂದು ಅಲ್ಲಿರ್ತಕ್ಕಂಥ ಇದೆಲ್ಲ ನೋಡಿದ್ರೆ ಖಂಡಿತ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದು ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಎಸ್ ಶ್ರೀಲಕ್ಷ್ಮಿ, ತಾವು ಕೇಳಿದಾಗೆ ಜೆಡಿಎಸ್ ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರು ಹೇಳ್ತಾರೆ, ನಾವು ಖಂಡಿತವಾಗಲೂ ಕೂಡ ನಾವು ಗೆಲ್ಲುವಂತ ವಿಶ್ವಾಸ ಇದೆ. ಯಾಕೆಂದ್ರೆ ಆತ್ಮವಿಶ್ವಾಸದ ಮತಗಳನ್ನು ನಾವು ಕೇಳಿದ್ದೇವೆ, ಆ ಆತ್ಮವಿಶ್ವಾಸದ ಮತಗಳು ಖಂಡಿತವಾಗಿಯೂ ಕೂಡ ನಮಗೆ ಬಂದೇ ಬರ್ತವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ. ಆದ್ರೆ ಇಲ್ಲ ಏನೇ ಅಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸರ್ಕಾರ ಎಲ್ಲಿ ಏನಿದೆ ಒಂದು ರೀತಿ ಮುಜುಗರದ ಸಂಗತಿ